ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಾಗಲಕಾಯಿ ಚಿಪ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಹಾಗಲಕಾಯಿನ ನಾನು ತಗೊಂಡಿದ್ದೀನಿ. ದೊಡ್ಡವು ತಗೋಬೋದು, ಚಿಕ್ಕವು ತಗೋಬೋದು. ನಾನೀಗ ಇವುಗಳನ್ನು ಚೆನ್ನಾಗಿ ತೊಳ್ಕೊಳ್ತೀನಿ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು, ಏಕೆಂದರೆ ಔಷಧಿ ಸಿಂಪರಣೆ ಮಾಡಿರ್ತಾರೆ. ನಾನಿಲ್ಲಿ ಹೊರಗಡೆ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದೊಂದು ಗೋಡಮ್ ಇದೆ, ಆ ಗೋಡಮ್ನಲ್ಲಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಎಲ್ಲವನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಆದಷ್ಟು ತೆಳ್ಳು ಕಟ್ ಮಾಡ್ಕೊಳ್ಬೇಕು. ಇವು ನಮ್ಮ ಗಿಡದಲ್ಲಿ ಬಿಟ್ಟಿದ್ದಂಥದ್ದು, ಅದಕ್ಕೆ ಹಂಗಾಗಿ ನಾನು ನಮ್ಮ ಮನೆಯದೇ ತಗೊಂಡಿದ್ದೀನಿ. ಹೀಗೆ ಬೀಜ ಇದಾವಲ್ಲ, ಇದನ್ನೆಲ್ಲ ಬೀಜವನ್ನು ತಗೊಳ್ಳೋಣ, ರಿಮೂವ್ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಳ್ಳೋಣ. ನೋಡಿ, ಈ ಥರನ ಕಟ್ ಮಾಡ್ಕೋಬೇಕು. ಗಾಲಿ ಥರ ಈ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ನಾನು ಎಲ್ಲವನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಎಲ್ಲ ಕಟ್ ಮಾಡ್ಕೊಂಡಾಯ್ತು. ನೋಡಿ, ಇಷ್ಟೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇವನ್ನ ಈ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಮಧ್ಯೆ ಒಂದೊಂದು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ರೌಂಡ್ ಶೇಪ್ ಕೂಡ ಮಾಡ್ಬೋದು. ಈ ಥರ ಚೆನ್ನಾಗಿರುತ್ತೆ. ಈ ಥರ ಕಟ್ ಮಾಡ್ಕೊಂಡಿನಿ. ಈ ಥರ ಮಧ್ಯೆ ಒಂದೊಂದು ಪೀಸ್ ಥರ ನೋಡಿ, ಇದನ್ನೆಲ್ಲನ ಈ ಥರ ಕಟ್ ಮಾಡಿಕೊಂಡು ಎಲ್ಲ ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಕಲ್ಲುಪ್ಪ ಹಾಕ್ಕೊಳ್ತೀನಿ. ಕಲ್ಲುಪ್ಪು ಹಾಕಿಬಿಟ್ಟು ಒಂದು ಹಾಫ್ ಆನ್ ಅವರ್ ಇದನ್ನು ಹಾಕ್ತೀನಿ. ನೋಡಿ, ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೀನಿ. ಅರಿಶಿಣ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಏಕೆಂದರೆ ಇದು ಕಹಿ ಇರುತ್ತಲ್ಲ, ಇದೆಲ್ಲ ಕಹಿ ಬಿಟ್ಕೊಳ್ಳುತ್ತೆ ಅರಿಶಿನ ಮತ್ತು ಉಪ್ಪು ಹಾಕೋದ್ರಿಂದ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದೊಂದು ಹಾಫ್ ಆನ್ ಅವರ್, ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡೋಣ ಉಪ್ಪಿನಲ್ಲಿ ಮತ್ತು ಅರಿಶಿನ ಪೌಡರ್ನಲ್ಲಿ. ಎಲ್ಲ ಕಹಿ ಬಿಟ್ಕೊಂಡಿದ್ದೆ. ಈಗ ಒಂದು ಹಾಫ್ ಆನ್ ಅವರ್ ಆಗಿದೆ. ಇದನ್ನೀಗ ನೀರನ್ನು ಬಸ್ಕೊಳ್ಳೋಣ. ಇದೆಲ್ಲ ಹಾಕ್ಬಿಟ್ಟು ನೀರಿನ ಅಂಶ ಎಲ್ಲ ಕೆಳಗಡೆ ಹೋಗುತ್ತೆ. ನೀರೆಲ್ಲ ನೀರಾಯಿತು. ಸ್ವಲ್ಪ ಹೊತ್ತಿಗೆ ಇಟ್ಟರೆ ಎಲ್ಲ ನೀರೆಲ್ಲ ಇದರಿಂದ ಹಿಡ್ಕೊಂಡು ಕೆಳಗಡೆ ಹೋಗುತ್ತೆ. ಈಗ ಬೇರೆ ಒಂದು ಬೌಲಿಗೆ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೋಡಿ, ಇದಕ್ಕೆ ನಾನೀಗ ಏನೇನು ಆ್ಯಡ್ ಮಾಡ್ಕೊಳ್ತೀನಿ, ಏನೇನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ, ಇದು ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, ರುಚಿಗಷ್ಟೇ. ಸ್ವಲ್ಪ ಅಚ್ಕಾರ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ, ಉಪ್ಪು ಬೇಕಲ್ವಾ. ಈಗ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ನೋಡೋಣ, ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ.
ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಕೂಡ ಬೆರೆಸ್ಕೋಬೋದು. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ರಿ, ಜಾಸ್ತಿ ಮಾಡ್ಕೊಳ್ಬಾರ್ದು. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂತೀನಿ. ಈಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ. ನಾನು ಅಲ್ಲೇ ಎಲ್ಲ ಮಾಡಿಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ. ಹೀಗೆ ಇರಲಿ. ಇದು ಕಟ್ಟಿಗೆ ಒಲೆ. ನಾನು ಕಟ್ಟಿಗೆ ಒಲೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಟ್ಟಿಗೆ ಒಲೆಯಲ್ಲಿ ಮಾಡೋದು ತುಂಬ ನನಗಿಷ್ಟ. ಹಿಂದಿನ ಕಾಲದಾಗೆಲ್ಲ ಕಟ್ಟಿಗೆ ಒಲೆ ಮೇಲೆ ಮಾಡಿದ ಅಡುಗೆ ಎಷ್ಟು ರುಚಿಕರವಾಗಿರ್ತೈತೆ, ತುಂಬ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ ಮಾಡಲಿಕ್ಕೆ. ಸ್ವಲ್ಪ ಹತ್ಕೊಳ್ಳೋದಷ್ಟೇ ಪ್ರಾಬ್ಲಮ್ ಇದ್ದರೆ ಇನ್ನೇನಿಲ್ಲ, ಚೆನ್ನಾಗಿರುತ್ತೆ. ಇದು ಹೊಗೆನೂ ಆಗಲ್ಲ, ಈ ಥರ ಒಲೆ ಇದು. ಎಣ್ಣೆ ಕಾದಿದೆ ಅಂತ ಅನಿಸುತ್ತೆ. ಒಂದು ಹಾಕಿಬಿಟ್ಟು ನೋಡೋಣ ಹೇಗೆ. ಕಾದಿದೆ, ಇವಾಗ ಬಿಡೋಣ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಈ ಕಲರ್ ಬಂದಿದೆ. ಈಗ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬಂದಿದ್ದಾವೆ. ಈಗ ತೆಗಿಯೋಣ. ಇದನ್ನು ಕಡಲೆ ಹಿಟ್ಟಿನಲ್ಲಿ ಕೂಡ ಮಾಡ್ಕೋಬಹುದು. ಸಂಜೆ ಟೈಮು ಕಾಫಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಬಂದಿದೆ, ತೆಗಿತಿದ್ದೀನಿ. ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಇದು ಎಲ್ರಿಗೂ ಒಳ್ಳೆಯದು. ಹಾಗಲಕಾಯಿಂದ ಶುಗರ್ ಪೇಷಂಟ್ಗಳಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಥರ. ಡಯಾಬಿಟಿಸ್ ಇರೋರೆಲ್ಲ ಇದನ್ನು ತಿನ್ಬೋದು. ಈ ಥರ ಬೇರೆಯವ್ರು ಮಾಡ್ಕೊಂಡು ತಿನ್ನೋಕ್ಕಿಂತ ಇದು ಹಾಗಲಕಾಯಿಂದ ಮಾಡ್ಕೊಂಡು ತಿನ್ಬೋದು. ಇದರಿಂದ ಏನು ಸೈಡ್ ಎಫೆಕ್ಟ್ ಇರೋಲ್ಲ, ಏನೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತದೆ. ವಾವ್, ಸೂಪರ್. ಮತ್ತೆ ಹಾಕ್ತಾ ಇದ್ದೀನಿ. ಹಾಕ್ಬೇಕಾದ ಒಂದು ಸ್ವಲ್ಪ ತೆಗಿತಾ ಇದ್ದೀನಿ ನೋಡ್ರಿ. ಮತ್ತೊಂದು ಇದು ಆಲ್ರೆಡಿ ಬಂದಿದೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ನೋಡಿ. ಸಂಜೆ ಟೀ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿದೆ. ಇದನ್ನು ನಾವು ಟೊಮೆಟೊ ಕೆಚಪ್ನಿಂದನೂ ಕೂಡ ತಿನ್ಬೋದು. ಎಷ್ಟು ಚೆನ್ನಾಗಿ ಟಕ್ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ.